ಆಸ್ಪಿರೆಂಟ್ಸ್. ಸೊ ಕೆ ಎ ಕಡೆಯಿಂದ ಬಿಗ್ ನ್ಯೂಸ್. ಅದೇನು ಅಂತಂದರೆ ಕೆ ಎ ಎಸ್ ಎಕ್ಸಾಮ್ಗೆ ಕಾಲ್ ಫಾರ್ವರ್ಡ್ ಮಾಡಿದ್ದಾರೆ. ಸೊ ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ, ಎಕ್ಸಾಮಿಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ನೀವು ತಿಳ್ಕೊಬೇಕಾಗಿರೋದು ಮುಖ್ಯ ಏನು ಅಂತಂದರೆ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಯಾವ ಟಾಪಿಕ್ಸ್ ಬರುತ್ತೆ ಅಂತ. ನೀವು ಯಾವ ಟಾಪಿಕ್ಸ್ ಬರುತ್ತೆ ಅಂತ ತಿಳ್ಕೊಂಡ್ರೆ ಸಾಕು, ನಿಮಗೆ ಓದೋದಕ್ಕೆ ಎಕ್ಸಾಮ್ಗೆ ತುಂಬ ಈಸಿ ಆಗೋಗುತ್ತೆ. ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಬಿಕಾಸ್ ಕೆ ಎಸ್ ರಿಲೇಟೆಡ್ ಅಥವಾ ಕೆ ಇ ರಿಲೇಟೆಡ್ ಯಾವ್ದಾರ ಗೌರ್ನಮೆಂಟ್ ಎಕ್ಸಾಮ್ ಇದ್ದರೆ ನಾನು ನನ್ನ ಚಾನಲಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ. ಸೊ ಇವಾಗ ಕೆ ಎಸ್ ಎಕ್ಸಾಮ್ ಪ್ಯಾಟ್ರನ್ ಯಾವ ಥರ ಅಂತ ತಿಳ್ಕೊಳ್ಳೋಣ. ಫಸ್ಟು ಬಂದುಬಿಟ್ಟು ನಿಮಗೆ ಪ್ರಿಲಿಮ್ಸ್ ಇರುತ್ತೆ. ಈ ಪ್ರಿಲಿಮ್ಸ್ ಎಕ್ಸಾಮ್ ಏನು ಅಂತಂದರೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ ಅಂತಂದರೆ ಚೂಸ್ ದ ಕರೆಕ್ಟ್ ಆನ್ಸರ್, ಮಲ್ಟಿಪಲ್ ಚಾಯ್ಸ್ ಟೈಪ್ ಇರುತ್ತೆ. ಸೊ ಓಕೆನಾ. ಈ ಪೇಪರ್ ಬಂದುಬಿಟ್ಟು ನಿಮಗೆ ಟೋಟಲ್ 200 ಮಾರ್ಕ್ಸಿಗಿರುತ್ತೆ. ಅಂದರೆ ಪೇಪರ್ 1 200 ಮಾರ್ಕ್ಸು ಮತ್ತು ಪೇಪರ್ 2 ಸಹ 200 ಮಾರ್ಕ್ಸಿಗಿರುತ್ತೆ. ಡ್ಯೂರೇಷನ್ ಬಂದುಬಿಟ್ಟು 2 hours ಪರ್ ಪೇಪರ್. ಆ್ಯಂಡ್ ಇನ್ನೊಂದೇನು ಅಂತಂದರೆ ಈ ಪೇಪರಲ್ಲಿ ನೀವು ಒಂದು ಕರೆಕ್ಟ್ ಆನ್ಸರ್ ಬರೆದ್ರೆ ನಿಮಗೆ +2 ಮಾರ್ಕ್ಸ್ ಸಿಗುತ್ತೆ. ಮತ್ತು ಏನಾದ್ರು ರಾಂಗ್ ಆನ್ಸರ್ ನೀವೇನಾದ್ರು ಟಿಕ್ ಮಾಡಿದ್ರೆ ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಬಂದುಬಿಟ್ಟು 0.25 ಮಾರ್ಕ್ಸು ಡಿಡಕ್ಟ್ ಆಗುತ್ತೆ ಫಾರ್ ಎವ್ರಿ ರಾಂಗ್ ಆನ್ಸರ್. ಆ್ಯಂಡ್ ಫಾರ್ ಎವ್ರಿ ರೈಟ್ ಆನ್ಸರ್ +2 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೀವು ನೋಡ್ಬೋದು ಪೇಪರ್ 1ನಲ್ಲಿ ಏನು ಕೇಳ್ತಾರೆ ಅಂತಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್ ಬಗ್ಗೆ ಕೇಳ್ತಾರೆ. ಸೊ ದಿಸ್ ಈಸ್ ಫಾರ್ 100 ಕ್ವಶನ್ 200 ಮಾರ್ಕ್ಸ್. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಸೊ ನೀವು ಕರೆಕ್ಟ್ ಆನ್ಸರ್ ಬರೆದ್ರೆ 2 ಮಾರ್ಕ್ಸ್, ರಾಂಗ್ ಆನ್ಸರ್ ಬರೆದ್ರೆ -0.25 ಡಿಡಕ್ಟ್ ಆಗುತ್ತೆ. ನೆಕ್ಸ್ಟು ಪೇಪರ್ 2 ಬಂದುಬಿಟ್ಟು ಜನರಲ್ ಸ್ಟಡೀಸ್ ಇರುತ್ತೆ. ಇದರಲ್ಲಿ ಯಾವ್ಯಾವ ಥರ ಅಂತಂದರೆ ಸ್ಟೇಟ್ ಇಂಪಾರ್ಟೆನ್ಸ್, ರಿಲೇಟೆಡ್ ಟು ಸ್ಟೇಟ್ ಕರೆಂಟ್ ಅಫೇರ್ಸ್, ಮತ್ತು ಸೈನ್ಸ್, ಎಕಾಲಜಿ, ಟೆಕ್ನಾಲಜಿ ಮತ್ತು ಮೆಂಟಲ್ ಎಬಿಲಿಟಿ ಇನ್ ದ ಸೆನ್ಸ್ ನೀವು 10th ಸ್ಟ್ಯಾಂಡರ್ಡ್ ತನಕ ಮ್ಯಾಥಮೆಟಿಕ್ಸ್ ಓದೋದಿರಲ್ಲ, ರಿಲೇಟೆಡ್ ಟು ದಟ್ ಕೇಳ್ತಾರೆ. ಸೊ NCERT ಬುಕ್ ಓದೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟು ನೀವು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಏನಾದ್ರು ಕ್ವಾಲಿಫೈ ಆದರೆ ನೆಕ್ಸ್ಟ್ ಯು ವಿಲ್ ಗೋ ಫಾರ್ ಮೇನ್ಸ್ ಎಕ್ಸಾಮ್. ಓಕೆ, ಮೇನ್ಸ್ ಎಕ್ಸಾಮ್ ಯಾವ ಥರ ಅಂತ ಅಂದರೆ ಇದು ಡಿಸ್ಕ್ರಿಪ್ಟಿವ್, ಅಂದರೆ ಎಸ್ಸೆ ಟೈಪ್ ಇರಲ್ಲ, ಎಸ್ಸೆ ಟೈಪ್ ಇರೋದಿಲ್ಲ. ಇದು ರಿಟರ್ನ್ ಎಕ್ಸಾಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಕ್ವಾಲಿಫೈಯಿಂಗ್ ಪೇಪರ್ಸ್ ಅಂತ ಇದೆ ಮೇನ್ಸಲ್ಲಿ, ಕನ್ನಡ ಮತ್ತು ಇಂಗ್ಲೀಷ್ ಕೊಡ್ತಾರೆ. SSLC ಸ್ಟ್ಯಾಂಡರ್ಡ್ ಫಾರ್ಮ್ ಅಂದರೆ ನೀವು SSLC ತನಕ ಯಾವ್ಯಾವ ಕನ್ನಡ ಮತ್ತು ಇಂಗ್ಲೀಷ್ ಓದಿರ್ತೀರೋ ಅದ್ರ ರಿಲೇಟೆಡ್ ಕ್ವಶನ್ಸೇ ಕೇಳ್ತಾರೆ. ಇದರಲ್ಲಿ ನೀವು ಮಿನಿಮಮ್ 35% ನೀಡ್ ಟು ಕ್ವಾಲಿಫೈ. ಇದರಲ್ಲಿ 35 ಮಾರ್ಕ್ಸ್ ಪರ್ಸೆಂಟೇಜ್ ತೆಗೆದ್ರೆ ಸಾಕು, ಇದು ನಿಮ್ಮ ಮೆರಿಟ್ಗೆ ಆ್ಯಡ್ ಆಗೋದಿಲ್ಲ. ಓಕೆನಾ. ಮೆರಿಟ್ಗೆ ಆ್ಯಡ್ ಆಗೋದು ಇಷ್ಟು ಪೇಪರ್ಸ್, ಪೇಪರ್ 1, ಪೇಪರ್ 2, ಪೇಪರ್ 3, ಪೇಪರ್ 4, ಪೇಪರ್ 5 ಇರುತ್ತಲ್ವ, ಇದು ಮಾತ್ರ ನಿಮ್ಮ ಮೆರಿಟ್ಗೆ ಆ್ಯಡ್ ಆಗುತ್ತೆ. ಬಟ್ ನೀವು ಈ ಕ್ವಾಲಿಫೈಯಿಂಗ್ ಪೇಪರ್ ಅಂತ ನಾವೇನು ಕರಿತೀವಿ ಕನ್ನಡ ಮತ್ತು ಇಂಗ್ಲೀಷ್ನ, ಇದು ಜಸ್ಟ್ ನಿಮ್ಮ ಕ್ವಾಲಿಫೈ ಆಗೋದಕ್ಕೆ ಮಾತ್ರ. ನಿಮಗೆ ಇಲ್ಲಿ ಇದು ಯಾವ ಪೇಪರ್ಗೂ ಸಹ ಆ್ಯಡ್ ಆಗೋದಿಲ್ಲ. ನೀವು ಯಾವುದೇ ಕ್ಯಾಟಗರಿಯವರಾಗಿದ್ದರೂ ಸಹ ಇದರಲ್ಲಿ 35% ಮಾರ್ಕ್ಸ್ ತೆಗಿಬೇಕಾಗಿರುತ್ತೆ ಕ್ವಾಲಿಫೈಯಿಂಗ್ ಪೇಪರ್ಸಲ್ಲಿ ಮಾತ್ರ. ಇನ್ನು ಮೆರಿಟ್ ಪೇಪರ್ಸ್ ಅಂತ ಅಂದರೆ ಪೇಪರ್ 1, ಪೇಪರ್ 2, ಪೇಪರ್ 3 ಮತ್ತು ಪೇಪರ್ 4, ಪೇಪರ್ 5 ಇದು ಪೇಪರ್ 1 ಮಾತ್ರ ಎಸ್ಸೆ ಟೈಪ್ ಇರುತ್ತೆ. ಓಕೆನಾ. ಯಾವ ಥರ ಅಂತ ಹೇಳ್ಕೊಡ್ತೀನಿ ಇವಾಗ. ಸೊ ಪೇಪರ್ 1 ಇಲ್ಲಿ ನೋಡ್ಬೋದು, ಪೇಪರ್ 1 2 ಎಸ್ಸೆಸ್ ಕೊಟ್ಟಿರ್ತಾರೆ. ಒಂದು ಎಸ್ಸೆ ಬಂದುಬಿಟ್ಟು is related to nation international issues or one is state local issues. ಓಕೆನಾ. ನಿಮಗೆ 2 ಎಸ್ಸೆ ಕೊಟ್ಟಿರ್ತಾರೆ ಅಂತಂದರೆ ಸೆಕ್ಷನ್ ಎ ಮತ್ತು ಸೆಕ್ಷನ್ ಬಿ ಅಂತ ಇರುತ್ತೆ ಎಸ್ಸೆ ಅಲ್ಲಿ. ಅದರಲ್ಲಿ ನೀವು ಸೆಕ್ಷನ್ ಎ ಅಲ್ಲಿ 1 ಎಸ್ಸೆ ಬರಿಬೇಕಾಗುತ್ತೆ ಮತ್ತು ಸೆಕ್ಷನ್ ಬಿ ಅಲ್ಲೂ ಸಹ 1 ಎಸ್ಸೆ ಬರಿಬೇಕಾಗಿರುತ್ತೆ. ನೆಕ್ಸ್ಟು GS1 ಅಂತಂದರೆ ಇಟ್ಸ್ ರಿಲೇಟೆಡ್ ಟು ಹಿಸ್ಟ್ರಿ ಆ್ಯಂಡ್ ಆರ್ಕಿಯಾಲಜಿ ಆಫ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಸೋಷಲ್ ಆ್ಯಂಡ್ ಕಲ್ಚರ್ ಹೆರಿಟೇಜ್ ಮತ್ತು ಇಂಡಿಯನ್ ಎಕನಾಮಿ ಬಗ್ಗೆ ಪೇಪರ್ 2 ಅಲ್ಲಿ ನಿಮಗೆ ಹೇಳ್ತಾರೆ. ನೆಕ್ಸ್ಟ್ ಪೇಪರ್ ಯಾವುದು ಅಂತಂದರೆ ಪೇಪರ್ 3. ಸೊ GS ಪೇಪರ್ 3 ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಇಂಡಿಯನ್ ಪೊಲಿಟಿ ಬಗ್ಗೆ ಮತ್ತು ಕಾನ್ಸ್ಟಿಟ್ಯೂಷನ್ ಬಗ್ಗೆ, ನೆಕ್ಸ್ಟ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಗವರ್ನಮೆಂಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ನಿಮಗೆ ಪೇಪರ್ 3 ಅಲ್ಲಿ ಕೇಳ್ತಾರೆ. ಓಕೆ. ನೆಕ್ಸ್ಟು ಪೇಪರ್ 4 ಅಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂತ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ರಿಲೇಟೆಡ್ ಟು, ಅಂದರೆ ಇವಾಗ ನಮ್ಮ ಇಂಡಿಯಾ ಪ್ರೈವೇಟ್ ರಾಕೆಟ್ ಲಾಂಚ್ ಮಾಡಿದೆ ಫಾರ್ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಮತ್ತು ಚಂದ್ರಯಾನ 2, ಚಂದ್ರಯಾನ 1 ಈ ಥರ
ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತುಂಬ ಅಂದರೆ ತುಂಬ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗಿದೆ ನಮ್ಮ ಇಂಡಿಯಾದಲ್ಲಿ. ಸೊ ಇದನ್ನೆಲ್ಲ ನೋಡ್ಕೊಬೇಕಾಗಿರುತ್ತೆ ನೀವು ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ಸ್ ಮತ್ತು ಎನ್ವಿನಾರ್ನಮೆಂಟ್ ಬಗ್ಗೆ ಕೇಳ್ತಾರೆ, ಎಕಾಲಜಿ. ನೆಕ್ಸ್ಟು ರೂರಲ್ ಡೆವಲಪ್ಮೆಂಟ್. ಸೊ ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಕೇಳ್ತಾರೆ. ಅದಾದಮೇಲೆ ಪೇಪರ್ 5 ಬಂದುಬಿಟ್ಟು ಎಥಿಕ್ಸ್ ಅಂದರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಆ್ಯಂಡ್ ಇಂಟಿಗ್ರಿಟಿ, ಆ್ಯಪ್ಟಿಟ್ಯೂಡ್, ನಿಮ್ಮ ಆ್ಯಪ್ಟಿಟ್ಯೂಡ್ ಲೆವೆಲ್ ಯಾವ ಥರ ಇದೆ ಅಂತ ಚೆಕ್ ಮಾಡೋದಕ್ಕೆ ಇಟ್ಸ್ ಆ್ಯಂಡ್ ಪೇಪರ್ 5. ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸಿ, ನೀವು ಯಾವ ಥರ ಎಮೋಷ್ನಲ್ ಇಂಟೆಲಿಜೆನ್ಸಿ, ಮತ್ತು ನಿಮ್ಮದು ಕೇಸ್ ಸ್ಟಡಿ ಅಂತಂದರೆ ನಿಮ್ಮ ನೀವು ಯಾವ ಥರ ಎಥಿಕ್ಸು, ಇಂಟಿಗ್ರಿಟಿ ಮತ್ತು ಎಮೋಷ್ನಲ್ ಇಂಟೆಲಿಜೆನ್ಸಿ ಇಟ್ಕೊಂಡಿದ್ದೀರಾ ಅಂತ ಪೇಪರ್ 5 ಕೇಳ್ತಾರೆ. ಸೊ ಇದಿಷ್ಟು ಕೆ ಎ ಎಸ್ ಪ್ಯಾಟ್ರನ್. ಸೊ ಇದರಲ್ಲಿ ಕಟ್ ಆಫ್ಸ್ ಇರುತ್ತೆ, ಜಿ ಎಮ್ಗಿಷ್ಟು, ಬಿ ಸಿ, ಎಸ್ ಸಿ ಎಸ್ ಟಿಗಿಷ್ಟು ಅಂತ. ಸೊ ಈ ಕಟ್ ಆಫ್ ಪ್ರಕಾರ ನಿಮ್ಮದು ರ್ಯಾಂಕ್ಸ್ ಏನಾದ್ರು ಬಂದರೆ ಐ ವಿಲ್ ಗೋ ಫಾರ್ ಇಂಟರ್ವ್ಯೂ. ಓಕೆ, ಟೋಟಲ್ 3 ಸ್ಟೇಜಸ್ ಇರುತ್ತೆ. ಒಂದು ಪ್ರಿಲಿಮ್ಸ್ ಎಕ್ಸಾಮಿನೇಷನ್, ಮೇನ್ಸ್ ಮತ್ತು ಇಂಟರ್ವ್ಯೂ ಇರುತ್ತೆ. ಸೊ ಇದಕ್ಕೆಲ್ಲ ಯಾವುದೇ ಆದರೂ ಸಹ ಯಾವುದೇ ಕೆ ಇ ಎಕ್ಸಾಮ್ ಮತ್ತು ಗೌರ್ನಮೆಂಟ್ ಎಕ್ಸಾಮ್ಗೆ ನೀವೇನಾದರೂ ಪ್ರಿಪೇರ್ ಆಗ್ತಿದ್ರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನ್ನ ಟೆಲಿಗ್ರಾಮ್ ಚಾನೆಲ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಜಾಯ್ನ್ ಆಗಿ. ಸೊ ನನ್ನ ಕರೆಂಟ್ ಅಫೇರ್ಸ್ ಮತ್ತು ಲಾಸ್ಟ್ ಇಯರ್ಸ್ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿರೋದೇ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ. ಮತ್ತು ಇನ್ನೊಂದು, ಪ್ಲೀಸ್ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ರಿಲೇಟೆಡ್ ಟು ಗೌರ್ನಮೆಂಟ್ ಎಕ್ಸಾಮ್ ಮತ್ತು ಗೌರ್ನಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ಸ್ ಬಗ್ಗೆ ನಾನು ವೀಡಿಯೋ ಮಾಡ್ತಿರ್ತೀನಿ ನನ್ನ ಚಾನಲಲ್ಲಿ. ಸೊ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರ್ಯಾರು ನಿಮ್ಮ ಫ್ರೆಂಡ್ಸು ಕೆ ಎಸ್ ಆಗಬೇಕು ಅಂತ ಕನ್ಸ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೆ ಎಸ್ಗೆ ಯಾವ ಥರ ಓದ್ಕೊಬೇಕು, ಪ್ರಿಲಿಮ್ಸ್ ಎಕ್ಸಾಮ್ನ ಯಾವ ಥರ ಬರೀಬೇಕು, ಸ್ವಲ್ಪ ಕ್ವಶನ್ಸ್ ಜೊತೆಗೆ ನಾನು ನೆಕ್ಸ್ಟ್ ವಿಡಿಯೋನ ತರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.